ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಧರ್ಮಸ್ಥಳದಲ್ಲಿ SIT ಕಾರ್ಯಾಚರಣೆ ಅಥವಾ SIT ತನಿಖೆ ಜೋರಾಗಿ ನಡೀತಾ ಇದೆ. ಹಾಗೆ ನೋಡಿದ್ರೆ ತನಿಖೆ ಅಂತ ನಡೀತಾ ಇರೋದು ಕಳೆದ 3-4 ದಿನಗಳಿಂದಾನೇ. ಇಲ್ಲಿಯವರೆಗೆ ಈ ಹಿಂದೆ ನಡೆದಂತಹದ್ದು ತನಿಖೆಯಲ್ಲ, ತನಿಖೆಯ ಭಾಗವಾಗಿ ಅದರ ಆರಂಭಿಕ ಹಂತವಾಗಿ ಸಾಕ್ಷಿ ಹುಡುಕುವಂತಹ, ಉತ್ಖನನ ಮಾಡುವಂತಹ ಮತ್ತು ಸಾಕ್ಷಿದಾರ ಹೇಳಿದಂತಹ ಜಾಗಗಳಲ್ಲಿ ತೋಡಿ ನೋಡುವಂತಹ ಕೆಲಸ ನಡೀತಿತ್ತು. ಈಗ ಅಸಲಿ ತನಿಖೆ ಆರಂಭ ಆಗಿದೆ. ಅದರ ಹಿನ್ನೆಲೆಯಲ್ಲೇ ಆರೋಪಿಯೂ ಆಗಿರುವಂತಹ ಸಾಕ್ಷಿದಾರನನ್ನ ಬಂಧಿಸಲಾಗಿದೆ. ಈ ಬಂಧನ ಒಂದಷ್ಟು ಗೋಧಿ ಮಾಧ್ಯಮಗಳ ಸುಳ್ಳುಗಳು, ಏನೇನೋ ಆಗ್ತಿದೆ, ಧರ್ಮಸ್ಥಳ ಅನ್ನುವಂತಹ ಕ್ಷೇತ್ರ ಇದೆಯಲ್ಲ, ಗ್ರಾಮದ ಕತೆ ಬಿಟ್ಬಿಡಿ, ಕ್ಷೇತ್ರ ಇದೆಯಲ್ಲ, ಅದರ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಒಂದು ಗುಂಪು ಪ್ರಯತ್ನ ಮಾಡಿದ್ದು, SIT ಇವಾಗ ಎಲ್ಲವನ್ನೂ ಬಿಟ್ಟು ಅದರ ಹಿಂದೆ ಹೋಗ್ತಿದೆ ಅನ್ನುವಂತಹ ಸುಳ್ಳುಗಳನ್ನ ಒಂದಷ್ಟು ಗೋಧಿ ಮಾಧ್ಯಮಗಳು ಮಾಡ್ತಾ ಇದ್ವು. ಅದನ್ನು ನಂಬಿರುವಂತಹ ಅಥವಾ ಆ ರೀತಿಯ ಮನಸ್ಥಿತಿಗೆ ಬಂದಿರುವಂತಹ ಒಂದಷ್ಟು ಜನ ಸಂಭ್ರಮ ಬೇರೆ ಪಡ್ತಿದ್ರು. ಏನು ಅಂದರೆ, ಒಬ್ಬೊಬ್ಬರಿಗೆ ಹಬ್ಬ ಆಗ್ತಿದೆ, ಎಲ್ಲ ಷಡ್ಯಂತ್ರಗಳು ಬಯಲಾಗ್ತಿದ್ದಾವೆ ಅಂತ. ಕೆಲವರು ದ್ವೇಷಕ್ಕೆ, ಕೆಲವರು ಅಮಾಯಕತ್ವದಲ್ಲಿ ಏನೇನೋ ಹೇಳ್ತಿದ್ರು. ಇದರ ನಡುವೆ ಧರ್ಮಸ್ಥಳದ ಧರ್ಮಾಧಿಕಾರಿಯೂ ಸಹ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಅವರು ಸಾಮಾನ್ಯವಾಗಿ ಹೇಳಿಕೆಗಳನ್ನು ಬಿಡುಗಡೆ ಮಾಡೋದಕ್ಕೆ ವರ್ಷಗಟ್ಟಲೆ ಆಗ್ತವೆ, ವರ್ಷಗಟ್ಟಲೆ ಬೇಕು ಅವ್ರಿಗೆ ಹೇಳಿಕೆ ಕೊಡೋದಕ್ಕೆ. ಆದರೆ ಇದರಲ್ಲಿ ಮಾತ್ರ ದಿಢೀರಂತ ಧುಮುಕಿ ನನ್ನದು ಒಂದು ಹೇಳಿಕೆ ಇರಲಿ ಅಂತ ಹೇಳಿಕೆಯನ್ನು ಕೊಟ್ಟರು. ಸತ್ಯಗಳನ್ನು ತೊಳೆದು ಇಟ್ಟಂತಾಗಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು. ಅದು ಯಾವ ಸತ್ಯನ ಯಾರು ತೊಳೆದು ಎಲ್ಲಿಟ್ಟರೋ ಗೊತ್ತಿಲ್ಲ, ಬಟ್ ಇವರು ಅಂತ ಹೇಳಿಕೆಯನ್ನು ಕೊಟ್ಟರು. ಅದು ತೋರಿಸ್ತಾ ಇತ್ತು ಇವರು ಯಾವುದೋ ಧಾವಂತದಲ್ಲಿದ್ದಾರೆ, ಯಾವುದೋ ಆತುರದಲ್ಲಿದ್ದಾರೆ, ಯಾವುದೋ ಟೆನ್ಷನ್ನಲ್ಲಿದ್ದಾರೆ ಅನ್ನೋದನ್ನ ಅವರ ಆ ಗಾಬರಿ ಭರಿತವಾದಂತಹ ಆತುರದ ಹೇಳಿಕೆ ಇದೆಯಲ್ಲ, ಅದು ತೋರಿಸ್ತಾ ಇತ್ತು. ಹಾಗಾದರೆ ಅಸಲಿಗೆ SIT ತನಿಖೆಯಲ್ಲಿ ಏನಾಗ್ತಿದೆ ಮತ್ತು ಈ ಗೋಧಿ ಮಾಧ್ಯಮಗಳು ಅಥವಾ ಸತ್ಯ ಹೊರಗೆ ಬರಬಾರ್ದು ಅಂತ ದುಡಿತಾ ಇರುವಂತಹ ನಿಷ್ಠಾವಂತ ಸಮಾಜ ದ್ರೋಹಿಗಳು ಏನು ಹೇಳ್ತಿದ್ದಾರೆ, ಗೋಧಿ ಮೀಡಿಯಾಗಳು ಏನು ಹೇಳ್ತಿದ್ದಾವೆ, ಅಸಲಿಗೆ ಏನು ನಡೀತಾ ಇದೆ ಅಂತ ನೋಡೋದಾದ್ರೆ, ಅಸಲಿಗೆ ನಡೀತಾ ಇರುವಂಥದ್ದು ಇಷ್ಟು. ಒಂದು ಆರೋಪ ಕೇಳಿ ಬಂದಾಗ ಒಬ್ಬ ವ್ಯಕ್ತಿ ಬಂದು, ನಾನು 100 ಹೆಣಗಳನ್ನು ಹೂತಿಟ್ಟಿದ್ದೀನಿ, ಇಂಥವ್ರು ಹೇಳಿದ ಕಾರಣಕ್ಕೆ ಹೂತಿಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ ಅಂದಾಗ ಆತನೂ ಸಹ ಆರೋಪಿ ಸ್ಥಾನದಲ್ಲಿ ನಿಲ್ತಾನೆ. ಯಾಕೆ ಅಂದರೆ ಆ ಕ್ರೈಮ್ನಲ್ಲಿ ಆತನೂ ಸಹ ಭಾಗಿ. ಹಾಗಾಗಿ ಅವನು ಸಹ ಆರೋಪಿನೇ, ಅವನ ಬಂಧನವು ಸ್ವಾಭಾವಿಕ ಅದೇ ಆಗಿದೆ. ಅದರ ಜೊತೆಗೆ ಆತ ಮಾಡಿರುವಂತಹ ಆರೋಪಗಳ ಸತ್ಯಾಸತ್ಯತೆಯನ್ನ ತನಿಖೆಯ ಮೂಲಕ ತಿಳಿಯುವಂತಹ ಪ್ರಯತ್ನವನ್ನು, ಅದು ಸತ್ಯನ ಸುಳ್ಳ ಅಂತ ತಿಳಿಯುವಂತಹ ಪ್ರಯತ್ನವನ್ನ SIT ಮಾಡ್ತಾ ಇದೆ. ಆತ ತೋರಿಸಿದಂತಹ ಪಾಯಿಂಟ್ಗಳಲ್ಲಿ 2 ಜಾಗಗಳಲ್ಲಿ, ಒಂದರಲ್ಲಿ ಮೂಳೆಗಳು, ಇನ್ನೊಂದರಲ್ಲಿ ಪೂರ್ತಿ ಅಸ್ಥಿಪಂಜರ ಸಿಕ್ಕಿದೆ. ಅದರ ಡೀಟೇಲ್ಸ್, ಆ ಅಸ್ಥಿಪಂಜರ ಯಾರ್ದು, ಆ ಮೂಳೆಗಳು ಯಾರ್ದು, ಹೇಗೆ ಬಂತು, ಹೇಗೆ ಸತ್ರು, ಆ ಎಲ್ಲ ವಿವರಗಳನ್ನು ಒಳಗೊಂಡಂತಹ ರಿಪೋರ್ಟ್ ಇನ್ನೂ ಬಂದಿಲ್ಲ. ಸೈಂಟಿಫಿಕ್ ರಿಪೋರ್ಟ್ ಬಂದಿಲ್ಲ, ಫಾರೆನ್ಸಿಕ್ ರಿಪೋರ್ಟ್ ಬಂದಿಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಇಲ್ಲಿಯವರೆಗೆ ಯಾವುದೇ ಮಾಹಿತಿ ಇಲ್ಲ. ಬಂದರೂ ಸಹ ಮಾಹಿತಿ SIT ಅವರು ಇಲ್ಲಿಯವರೆಗೆ ಯಾವ ಮಾಹಿತಿನೂ ಕೊಟ್ಟಿಲ್ಲ, ಮುಂದೆನೂ ಕೊಡುವಂತಹ ಯಾವ ಭರವಸೆನೂ ಇಲ್ಲ. ಯಾಕಂದರೆ ಅವರು ಸೀದಾ ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಸುವಂತಹ ರೀತಿಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಯಾವುದೇ ಮಾಹಿತಿಯನ್ನು ಸೋರಿಕೆ ಮಾಡ್ತಿಲ್ಲ, ಅಧಿಕೃತವಾಗಿ ಸೋರಿಕೆ ಮಾಡ್ತಿಲ್ಲ. ಸೊ ಅದು ಆಕ್ಚುಲಿ ಅಲ್ಲಿ ನಡೀತಿರೋದು 3 ವಿಭಾಗಗಳಾಗಿ ನಾವು ನೋಡ್ಬೋದು. ಒಂದು, ಈ ಗೋಧಿ ಮಾಧ್ಯಮಗಳೇ ಹೇಳ್ತಿರುವಂತೆ ಆರೋಪ ಮಾಡಿದ್ರಲ್ಲಿ ಏನಾದರೂ ಷಡ್ಯಂತ್ರ ಇದೆಯಾ, ಯಾವುದಾದ್ರೂ ಒಂದು ವ್ಯವಸ್ಥಿತ ಗುಂಪು ಈ ಆರೋಪಗಳನ್ನು ಕಟ್ಟುಕತೆಗಳ ಮೂಲಕ ಮಾಡ್ತಿದೆಯಾ ಅನ್ನೋದು ಸಹ ಒಂದು ಭಾಗ ತನಿಖೆ ಆಗ್ತಿದೆ. ಇನ್ನೊಂದು ಭಾಗ ತನಿಖೆ ಆಗ್ತಿರುವಂತಹದ್ದು, ಅಲ್ಲಿ ಹೆಣಗಳನ್ನು ಹೂತಿಡಲಾಗಿತ್ತ ಇಲ್ಲವಾ, ಹೂತಿಟ್ಟಿದ್ರೆ ಯಾರು ಹೂತಿಟ್ರು, ಯಾಕೆ ಹೂತಿಟ್ರು, ಯಾವ ಹಿನ್ನೆಲೆಯಲ್ಲಿ ಆ ಹೆಣಗಳನ್ನು ಹೂತು ಹಾಕಿದ್ರು, ಆ ಹೆಣಗಳನ್ನು ಹೂತು ಹಾಕೋದರ ಕಾನೂನಾತ್ಮಕವಾದಂತಹ ಪಾಲನೆ ಆಗಿದೆಯಾ, ಕಾನೂನು ಪಾಲನೆ ಆಗಿದೆಯಾ, ಎಲ್ಲ ರೀತಿಯಾದಂತಹ ಪೋಸ್ಟ್ ಮಾರ್ಟಮ್ ಆಗಿರಬಹುದು, ಕಲೆಕ್ಷನ್ ಆಫ್ ಎವಿಡೆನ್ಸ್ ಆಗಿರಬಹುದು, ಮಿಕ್ಕಂತಹ ಏನೆಲ್ಲ ಪ್ರೋಸೆಸ್ ಇದೆ. ಒಂದು ಅನಾಥ ಹೆಣ ಅಥವಾ ಒಂದು ಹೆಣ ಸಿಕ್ಕಾಗ, ಅದು ಯಾವುದೇ ರೀತಿಯಾದಂತಹ ಹೆಣ, ಯಾವುದೇ ಕಾರಣಕ್ಕೆ ಮೃತ ಆಗಿರುವಂತಹ ಹೆಣ, ರೇಪ್ ಆಗಿರಲಿ, ಕೊಲೆ ಆಗಿರಲಿ, ಆತ್ಮಹತ್ಯೆ ಆಗಿರಲಿ, ಏನೇ ಆಗಿರಲಿ, ಆ ಹೆಣ ಸಿಕ್ಕಾಗ ಪೊಲೀಸರು, ಲೋಕಲ್ ಪೊಲೀಸರು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಿದ್ರ, ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿದ್ರ,
ಕಾನೂನಾತ್ಮಕವಾಗಿ ಅದರ ಬಗ್ಗೆಯೂ ತನಿಖೆ ನಡೀತಾ ಇದೆ. ಇನ್ನೊಂದು ತನಿಖೆ ನಡೀತಾ ಇರುವಂತಹದ್ದು, ಆ ಹೆಣಗಳನ್ನು ಅಲ್ಲಿ ಯಾಕೆ ಹೂತು ಹಾಕಿದ್ರು, ಆ ಹೆಣಗಳಲ್ಲಿ ಯಾವುದಾದ್ರೂ ಹೆಣಗಳು ಕೊಲೆಯಾಗಿ ಬಂದುವ, ಅತ್ಯಾಚಾರ ಆಗಿ ಬಂದುವ, ಆತ್ಮಹತ್ಯೆ ಆಗಿದ್ರು ಸಹ ಅಲ್ಲಿ ಆತ್ಮಹತ್ಯೆಗೆ ಎಷ್ಟು ಜನ ಪ್ರಯತ್ನ ಮಾಡಿದ್ರು, ಯಾಕೆ ಪ್ರಯತ್ನ ಮಾಡಿದ್ರು, ಯಾಕೆ ಸತ್ತು ಹೋದ್ರು, ಈ ಎಲ್ಲವನ್ನು ನೋಡ್ತಾ ಇದ್ದಾರೆ. ಎಲ್ಲ ಆ್ಯಂಗಲಲ್ಲೂ ನಡೀತಾ ಇದೆ. ಸೊ ಇಲ್ಲಿಯವರೆಗೆ ಯಾರನ್ನೂ ಬಿಟ್ಟಿಲ್ಲ ಅವರು ತನಿಖೆಯಲ್ಲಿ. SIT ತನಿಖೆಯಲ್ಲಿ ಯಾರನ್ನೂ ಬಿಟ್ಟಿಲ್ಲ. ಎಲ್ಲ ಆ್ಯಂಗಲ್ಗಳಿಂದಲೂ ನೋಡ್ತಿದ್ದಾರೆ. ಇವರು ಸುಳ್ಳೆ ಸಂಭ್ರಮ ಪಡ್ತಿದ್ದಾರಲ್ಲ, ಇವರನ್ನು ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ, ಇವರನ್ನು ಮಾತ್ರ ಟಾರ್ಗೆಟ್ ಆಗಿಬಿಟ್ಟಿದ್ದಾರೆ, ಇವರು ಸುಳ್ಳು ಹೇಳ್ತಿದ್ದಾರೆ, ಆರೋಪ ಹೊರಿಸಿದವರು ಸುಳ್ಳು ಹೇಳಿದ್ದಾರೆ ಅಂತ SITಗೆ ಕನ್ಫರ್ಮ್ ಆಗ್ಬಿಟ್ಟಿದೆ. ಆ ಮುಸುಕುದಾರಿ ಅಥವಾ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಒಪ್ಕೊಂಬಿಟ್ಟಿದ್ದಾನೆ, ನನ್ನನ್ನು ಯಾರೋ ಪ್ರೇರೇಪಿಸಿ ದೂರು ಕೊಡಿಸಿದ್ದಾರೆ ಅಂತ. ಎಲ್ಲ ಸುಳ್ಳುಗಳನ್ನು ಮಾಧ್ಯಮಗಳು ಹೇಳ್ಕೊಂಡು ಬರ್ತಿದೆ. ಒಂದು ರೀತಿ ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡಿಸ್ತಾ ಇದ್ದಾರೆ, ಏನು ಅಂದರೆ ಇದು ಒಂದು ಷಡ್ಯಂತ್ರ, ಅಲ್ಲೇನೂ ನಡೆದಿಲ್ಲ ಆದರೆ ಷಡ್ಯಂತ್ರ ಅಂತ. ಆದರೆ SIT ಎಲ್ಲ ಆ್ಯಂಗಲಲ್ಲೂ ನೋಡ್ತಿದೆ. ಯಾಕೆ ಹಾಗೆ ಅನಿಸುತ್ತೆ ನಮಗೆ ಅಂತಂದರೆ ಎರಡು. ಒಂದು, ಇದು ಷಡ್ಯಂತ್ರನ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯನ್ನು ಸಹ ಇವತ್ತು ಶೋಧ ಮಾಡಲಾಗಿದೆ. ಇನ್ನೊಂದಷ್ಟು ಜಾಗಗಳನ್ನು ಶೋಧ ಮಾಡಲಾಗುವುದು. ಯಾಕಂದರೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ಮನೆಯಲ್ಲಿ ಉಳ್ಕೊಂಡಿದ್ದ ಅನ್ನುವಂತಹ ಮಾಹಿತಿ ಇದೆ. ಅವರ ನಡುವೆ ಒಂದಷ್ಟು ಮಾತುಕತೆ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಯಾರ್ಯಾರ ಜೊತೆ ಚಿನ್ನಯ್ಯ ಮಾತುಕತೆ ನಡೆಸಿದ್ನೋ ಅಥವಾ ಅವ್ರ ಜೊತೆಯಲ್ಲಿ ಭೇಟಿ ಮಾಡಿದ್ನೋ ಅದೆಲ್ಲ ಜಾಗಗಳು ಸಹ ಮಹಜರಾಗುತ್ತೆ. ಅದೆಲ್ಲ ಜಾಗಗಳ ಬಗ್ಗೆಯೂ ಸಹ ತನಿಖೆ ಆಗುತ್ತೆ. ಅವರ ಉದ್ದೇಶ ಏನಾಗಿತ್ತು ಅನ್ನೋದು ತನಿಖೆ ಆಗುತ್ತೆ ಅನ್ನೋದು ಒಂದು ಕಡೆ. ಇದು ಈ ಕಡೆಗಾದರೆ, ಆ ಕಡೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ PDOಗಳ ಎಲ್ಲರಿಗೂ ಸಹ ನೋಟಿಸ್ ಕೊಟ್ಟಿದ್ದಾರೆ. 2000ರಿಂದ 2016 ನಡುವೆ ಕೆಲಸ ಮಾಡಿದಂತಹ ಎಲ್ಲ ಮಾಜಿ PDOಗಳನ್ನು ಸಹ ಹಾಜರಾಗುವಂತೆ, ತನಿಖೆಗೆ ಸಹಕರಿಸುವಂತೆ SIT ನೋಟಿಸ್ ಕೊಟ್ಟಿದೆ. ಅದರ ಅರ್ಥ ಏನು? SIT ಚೆಕ್ ಮಾಡ್ತಿದೆ ಅಲ್ಲಿ ಹೆಣ ಹೇಗೆ ಬಂತು, ಎಷ್ಟು ಹೆಣ ಬಂದಿದ್ರೆ UDR ಏನು ಹೇಳುತ್ತೆ, ಅದನ್ನು ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಿದ್ರು, ಎಲ್ಲ ಪ್ರಕ್ರಿಯೆಗಳು ಕಾನೂನು ಪ್ರಕ್ರಿಯೆಗಳೆಲ್ಲವೂ ಸಹ ಪೂರ್ತಿ ಆದವಾ, ಪೋಸ್ಟ್ ಮಾರ್ಟಮ್ ಆಯಿತಾ, ಆಗಿಲ್ಲ ಅಂದರೆ ಯಾಕಾಗಿಲ್ಲ, ಯಾವ ಇದರಲ್ಲಿ ಆಗಿಲ್ಲ, ಆ ಮೃತದೇಹದ ವಿಚಾರವಾಗಿ ಏನೆಲ್ಲ ಆಗಿದೆ, ಒಂದು ಪಂಚಾಯಿತಿ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು, ಅದರ ಕುರಿತಾಗಿ ವರದಿ ಇರಬೇಕು, ಪೊಲೀಸಿಗೆ ಸಲ್ಲಿಸಿದಂತಹ ವರದಿ ಇರಬೇಕು, ಪೊಲೀಸ್ ಸ್ಟೇಷನಲ್ಲಿ ಏನೇನು ವರದಿಗಳು ಬೇಕು ಆ ಎಲ್ಲವನ್ನು ಚೆಕ್ ಮಾಡ್ತಿದೆ. ಹಾಗಾದರೆ ಇವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ. ಇವರೇ ಈಗ ನೆಲ ಮುಗಿದೋಯ್ತು, ಬರೀ ಆರೋಪ ಮಾಡಿದವರು ಕಳ್ಳರು. ಅವರು ಯಾಕೆ, ಹೇಗೆ, ಯಾರ್ಯಾರ ಮೂಲಕ ಕಳ್ತನ ಮಾಡಿದ್ರು ತಿಳ್ಕೊಂಬಿಡೋದಕ್ಕೆ SIT ಮಾಡ್ತಿರೋದು ಅನ್ನೋದು ಅಪ್ಪಟ ಸುಳ್ಳು, ಹಸಿ ಸುಳ್ಳು. ಎಲ್ಲ ಆ್ಯಂಗಲಲ್ಲೂ ನಡೀತಾ ಇದೆ, ಎಲ್ಲ ಆ್ಯಂಗಲಲ್ಲೂ ನಡೀತಿದೆ. ಇನ್ನೂ ಸಾಕಷ್ಟು ಜನರ ಮನೆಗಳನ್ನು ಶೋಧ ಅಥವಾ ರೇಡ್ ಮಾಡಲಾಗುತ್ತೆ. ಇನ್ನೂ ಸಾಕಷ್ಟು ಜನರವರೆಗೆ ಹೋಗಬೇಕಾಗತ್ತೆ. ಈಗ ಬರ್ತಿರುವಂಥದ್ದು ಕನ್ಫರ್ಮ್ಡ್ ಇಲ್ಲದ ಮಾಹಿತಿ ಅಂದರೆ ಧರ್ಮಸ್ಥಳದ ಟ್ರಸ್ಟ್ನಲ್ಲಿರುವಂತಹ ವ್ಯಕ್ತಿಗಳಿಗೂ ನೋಟಿಸ್ ಕೊಡಲಾಗ್ತಿದೆ. ಅವರನ್ನು ಸಹ ಬಂದು ವಿವರಣೆ ಕೊಡಿ, ನಿಮಗೇನೇನು ಗೊತ್ತಿದೆ ಈ ವಿಚಾರವಾಗಿ ಹೇಳಿ, ಪ್ಲಸ್ ಹೀಗೆ ಯಾಕಾಯಿತು, ನೀವ್ಯಾಕೆ ಫೋನ್ ಮಾಡಿ ಹಣ ಉಳಿಸ್ತಿದ್ರಿ ಇಂತಹ ಪ್ರಶ್ನೆಗಳು ಸಹ ಮುಂದಿಡೋದಕ್ಕೆ SIT ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸೊ ಎಲ್ಲ ಆ್ಯಂಗಲ್ನಲ್ಲೂ ತನಿಖೆ ನಡೀತಾ ಇದೆ. ಗೋಧಿ ಮಾಧ್ಯಮಗಳನ್ನು ನೋಡಿ ಭ್ರಮೆಗೆ ಒಳಗಾಗಬೇಡಿ. ಕೇವಲ ದೂರು ಕೊಟ್ಟವರ ವಿರುದ್ಧ ಮಾತ್ರ ಈಗ ಉಳಿದಿರೋದು. ಇನ್ನೆಲ್ಲ ಕ್ಲೀನಾಗಿ ತೊಳೆದಿಟ್ಟಾಯಿತು ಅಂತ. ಏನು ತೊಳೆದಿಟ್ಟಿಲ್ಲ, ಯಾವುದು ತೊಳೆದಿಟ್ಟಿಲ್ಲ. ತನಿಖೆ ಮುಗಿಯೋವರೆಗೆ ಯಾವುದು ತೊಳೆದಿಡೋಕ್ಕೆ ಸಾಧ್ಯನೂ ಇಲ್ಲ. ತನಿಖೆ ಮುಗಿದ ಮೇಲೆ ಯಾರು ಎಷ್ಟು ಸಾಚ, ಯಾರು ಎಷ್ಟೆಷ್ಟು ನೀರಲ್ಲಿ ಮುಳುಗಿದ್ದಾರೆ ಅಥವಾ ಕೊಚ್ಚೆಯಲ್ಲಿ ಮುಳುಗಿದ್ದಾರೆ ಅನ್ನೋದು ಬಹಿರಂಗ ಆಗುತ್ತೆ. ಇಫ್ SITಗೆ ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡೋದಕ್ಕೆ ಬಿಟ್ಟರೆ. ಅದೊಂದು ಕಂಡೀಷನ್ ಇದ್ದೇ ಇರುತ್ತೆ. ಯಾವುದೇ ತನಿಖೆ ಆಗಿರ್ಬೋದು, ರಾಜಕೀಯ ಹಸ್ತಕ್ಷೇಪ, ಪ್ರಭಾವಿಗಳ ಹಸ್ತಕ್ಷೇಪ, ಅಥವಾ ಅವರಿಗೆ ಬೇಕಾದ ರೀತಿ ತನಿಖೆಯನ್ನು ತಿರುಗಿಸ್ಕೊಳ್ಬೇಕು ಅನ್ನುವಂತಹ ಒತ್ತಡಗಳು ಇಲ್ಲದೆ ಹೋದರೆ SIT ಕಡೆಯಿಂದ ಖಂಡಿತವಾಗ್ಲೂ ಸತ್ಯ ಹೊರಗಡೆ ಬರುತ್ತೆ. ಷಡ್ಯಂತ್ರ ಆಗಿದ್ದಾರೆ, ಷಡ್ಯಂತ್ರ ಅಂತ ಹೊರಗೆ ಬರಲಿ, ಅಥವಾ ತಪ್ಪುಗಳು ನಡೆದಿದ್ದಾವೆ ಅಂದರೆ ತಪ್ಪುಗಳು ನಡೆದಿದ್ದಾವೆ ಅಂತ ವರದಿ ಬರಲಿ. ತಪ್ಪುಗಳು ನಡೆದಿದೆ ಅಂತ ವರದಿ ಬಂದರೆ, ತಪ್ಪು ಯಾರೇ ಮಾಡಿರಲಿ, ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಯಾವುದೇ ಹುದ್ದೆಯಲ್ಲಿ ಕೂತಿರಲಿ, ಯಾವುದೇ ಆಸನದಲ್ಲಿ ಕೂತಿರಲಿ, ಅವನಿಗೆ ಶಿಕ್ಷೆ ಆಗಬೇಕು.
ಅವನಿಗೆ ಶಿಕ್ಷೆ ಆಗಬೇಕು, ಆಗತ್ತೆ ಅಂತ ಒಂದು ಭರವಸೆ ಇದೆ. ನೋಡೋಣ, ಮುಂದಕ್ಕೆ ನೋಡೋಣ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.